ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2026ರ ಪ್ರಸ್ತುತ ವಿದ್ಯಮಾನಗಳ 100 ಪ್ರಮುಖ MCQ ಪ್ರಶ್ನೆಗಳು ಮತ್ತು ಉತ್ತರಗಳ ವಿವರಣೆಯನ್ನು ಸಂಪೂರ್ಣವಾಗಿ ನೋಡೋಣ. ಈ ವಿಡಿಯೋ VAO, PC, CR, DR, RRB ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಮಾಡುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, ಪ್ರಮುಖ ನೇಮಕಾತಿಗಳು, ಪ್ರಶಸ್ತಿಗಳು, ಕ್ರೀಡೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಪ್ರಮುಖ ವಿಷಯಗಳನ್ನು ಒಳಗೊಂಡ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲ ಪ್ರಶ್ನೆಯನ್ನು ಆರಂಭಿಸೋಣ. ಈ ಹಿಂದೆ ನಾನು ಚಾಪ್ಟರ್ ವೈಸ್ ಅಂದರೆ ಜಿಯೋಗ್ರಫಿ ಚಾಪ್ಟರ್ ವೈಸ್ MCQಗಳನ್ನ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 12 ಚಾಪ್ಟರ್ ಮುಗಿದಿದೆ. ಇವಾಗ 12 ಚಾಪ್ಟರಿಂದನೂ ಪ್ರತಿಯೊಂದು ಚಾಪ್ಟರಿಂದನೂ 50 ಕ್ವಶನನ್ನು ತೊಗೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಮತ್ತು ಮುಂದೆ ಇನ್ನೂ ವಿಲೇಜ್ ಅಕೌಂಟೆಂಟ್ರು, PC ಇವಕ್ಕೆಲ್ಲ ಕೇಳ್ಬೋದಾದಂಥ ಕ್ವಶನ್ಗಳನ್ನ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ. ಈಗ ಮೊದಲೇ ಪ್ರಶ್ನೆನ ನೋಡೋಣ. ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ರಾಮನಾಥ್ ಕೋವಿಂದ್, ದ್ರೌಪದಿ ಮುರ್ಮು, ಪ್ರತಿಭಾ ಪಾಟೀಲ್, ಜಗದೀಪ್ ಧನ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ದ್ರೌಪದಿ ಮುರ್ಮು ಭಾರತದ ಪ್ರಸ್ತುತ ರಾಷ್ಟ್ರಪತಿ. ಇದಕ್ಕೆ B ಆಪ್ಷನ್ನು. ಇದರ ವಿವರಣೆ ನೋಡಿದ್ರೆ, ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿ. ಅವರು 2022ರಲ್ಲಿ ಅಧಿಕಾರ ಸ್ವೀಕರಿಸಿದರು ಮತ್ತು ಭಾರತದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ ಅವರು. ಅಂದರೆ ಭಾರತದ ಮೊದಲ ಮಹಿಳಾ ಬುಡಕಟ್ಟು ರಾಷ್ಟ್ರಪತಿಯವರು. ಎರಡನೇ ಕ್ವಶನ್ನು, ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಕರ್, M ವೆಂಕಯ್ಯ ನಾಯ್ಡು, CP ರಾಧಾಕೃಷ್ಣನ್, ಅಮಿತ್ ಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, CP ರಾಧಾಕೃಷ್ಣನ್ ಅವರು. ಆಪ್ಷನ್ C, CP ರಾಧಾಕೃಷ್ಣನ್ ಪ್ರಸ್ತುತ ಉಪರಾಷ್ಟ್ರಪತಿ. ಇದಕ್ಕೆ ಆಪ್ಷನ್ C. ಅವ್ರ ಬಗ್ಗೆ ಸ್ವಲ್ಪ ನೋಡಿದರೆ, CP ರಾಧಾಕೃಷ್ಣನ್ ಅವರು ಭಾರತದ 15ನೇ ಉಪರಾಷ್ಟ್ರಪತಿ. ಅವರು 2025ರಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರು. 2025ರಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೆ ಇವರು ಎಷ್ಟನೇ ರಾಷ್ಟ್ರಪತಿ ಅಂದರೆ ಇವರು 15ನೇ ರಾಷ್ಟ್ರಪತಿ ಅಲ್ಲ, ಉಪರಾಷ್ಟ್ರಪತಿ. 15ನೇ ಉಪರಾಷ್ಟ್ರಪತಿ ಅವರು CP ರಾಧಾಕೃಷ್ಣನ್ ಅವರು. ಮೂರನೇ ಕ್ವಶನು, ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಕರಡು ಸಮಿತಿಯ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರಿತೀವಿ ನಾವು. ನಾಲ್ಕನೇ ಕ್ವಶನು, ಭಾರತದ ಬಾಹ್ಯಾಕಾಶ ಸಂಸ್ಥೆ ಯಾವುದು? DRDO, ಇಸ್ರೋ, ನಾಸಾ, ಬ್ರಿಕ್ಸ್ ಅದು ಬಾರ್ಕ್ಸ್ ಆಗೈತದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಇಸ್ರೋ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಇಸ್ರೋ ಫುಲ್ ಫಾರ್ಮ್ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅದು. 5ನೇ ಕ್ವಶನ್, ಭಾರತದ ಮೊದಲ ಸೌರ ಮಿಷನ್ ಯಾವುದು? ಚಂದ್ರಯಾನ 3, ಆದಿತ್ಯ L1, ಮಂಗಳಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಆದಿತ್ಯ L1. ಆದಿತ್ಯ L1 ಭಾರತದ ಮೊದಲ ಸೌರ ಮಿಷನ್ನು. ಇದು ಸೂರ್ಯನ ಕರೋನ ಮತ್ತು ಸೌರ ಚಟುವಟಿಕೆಗಳ ಅಧ್ಯಯನ ಮಾಡ್ತೈತಿ. 6ನೇ ಕ್ವಶನ್ನು, RBIಯ ಪೂರ್ಣ ರೂಪ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರಾಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಭಾರತದ ಕೇಂದ್ರ ಬ್ಯಾಂಕು. ಇದು ಹಣಕಾಸು ನೀತಿ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸ್ತದೆ. 7ನೇ ಕ್ವಶನು, ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು? SEBI, PNB, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, SBI. ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂದರೆ SBI, ಆಪ್ಷನ್ A. ಇದ್ರದ್ದು ಫುಲ್ ಫಾರ್ಮ್ ಏನಂದ್ರೆ SBI ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಇದು SBI ಭಾರತದ
ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್. 8ನೇ ಕ್ವಶನ್ನು, ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ, ರೋಹಿಣಿ, ಭಾಸ್ಕರ್, ಇನ್ಸ್ಯಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ. ಭಾರತದ ಮೊದಲ ಉಪಗ್ರಹ ಯಾವುದು ಅಂದರೆ ಆರ್ಯಭಟ. ಆರ್ಯಭಟ ಭಾರತವು ನಿರ್ಮಿಸಿದ ಮೊದಲ ಉಪಗ್ರಹ. ಇದನ್ನು 1975ರಲ್ಲಿ ಉಡಾವಣೆ ಮಾಡಿದರು. ಯಾವಾಗಂದ್ರೆ 1975ರಲ್ಲಿ ಉಡಾವಣೆ ಮಾಡಲಾಯಿತು ಆರ್ಯಭಟ ಅನ್ನೋ ಉಪಗ್ರಹನ. 9ನೇ ಕ್ವಶನ್ನು, ಭಾರತದ ರಾಷ್ಟ್ರೀಯ ಮತದಾರರ ದಿನ ಯಾವಾಗ? ಜನವರಿ 25, ಜನವರಿ 26, ಆಗಸ್ಟ್ 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 25. 2011ರಿಂದ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಿಸ್ತೀವಿ. ಯಾವಾಗಿಂದ ಜನವರಿ 25ನ್ನು ಮತದಾರರ ದಿನ ಅಂತ ಯಾವಾಗಿಂದ ಆಚರಣೆ ಮಾಡ್ತೀವಿ ಅಂದರೆ 2011ರಿಂದ. 10ನೇ ಕ್ವಶನ್ನು, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ, ಪದ್ಮವಿಭೂಷಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಭಾರತ ರತ್ನವು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗೈತೆ. ಇದು ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದರೆ 1954ರಲ್ಲಿ ಸ್ಥಾಪನೆ ಮಾಡ್ತಾರೆ. 11ನೇ ಕ್ವಶನ್ನು, ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯ ಹೆಸರೇನು? ಚಂದ್ರಯಾನ, ಗಗನಯಾನ, ಆದಿತ್ಯ L1, ಮಂಗಳಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಗನಯಾನ. ಗಗನಯಾನವು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ. ಇದನ್ನು ಇಸ್ರೋ ಅಭಿವೃದ್ಧಿಪಡಿಸುತ್ತಿದೆ. 12ನೇ ಕ್ವಶನು, ಭಾರತದ ಚುನಾವಣಾ ಆಯೋಗ ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ವಿಧಿ 280, ವಿಧಿ 324, ವಿಧಿ 356. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 324ರ ಅಡಿಯಲ್ಲಿ ಬರ್ತೈತಿ. ಸಂವಿಧಾನದ ವಿಧಿ 324ರ ಅಡಿಯಲ್ಲಿ ಭಾರತದ ಚುನಾವಣಾ ಆಯೋಗ ಸ್ಥಾಪಿಸಲಾಗಿದೆ. ಇದು ಚುನಾವಣೆಗಳನ್ನು ನಡೆಸುವ ಸ್ವತಂತ್ರ ಸಂಸ್ಥೆ ಅಂದರೆ ಸಂವಿಧಾನಿಕ ಸಂಸ್ಥೆ. ಇದು 324ರ ಅಡಿಯಲ್ಲಿ ಚುನಾವಣಾ ಆಯೋಗ ಸ್ಥಾಪನೆ ಆಗೈತಿ. 13ನೇ ಕ್ವಶನು, ನೀತಿ ಆಯೋಗ ಯಾವ ವರ್ಷ ಸ್ಥಾಪನೆ ಆಯಿತು? 2014, 2015, 2016, 2017. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2015. ನೀತಿ ಆಯೋಗವನ್ನು ಜನವರಿ 1, 2015ರಂದು ಸ್ಥಾಪಿಸಲಾಯಿತು. ಇದು ಯೋಜನಾ ಆಯೋಗದ ಬದಲಿಗೆ ಬಂದ ಸಂಸ್ಥೆ. ಇದು ಅಂದರೆ ಯೋಜನಾ ಆಯೋಗವನ್ನು ತೆಗೆದು ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿದ್ದಾರೆ. 14ನೇ ಕ್ವಶನ್ನು, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು, ಪ್ರತಿಭಾ ಪಾಟೀಲ್, ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಆಪ್ಷನ್ ಬಿ ಪ್ರತಿಭಾ ಪಾಟೀಲ್ ಅವರು ಭಾರತದ 12ನೇ ರಾಷ್ಟ್ರಪತಿ ಮತ್ತು ಮೊದಲ ಮಹಿಳಾ ರಾಷ್ಟ್ರಪತಿ. ಭಾರತದ 12ನೇ ರಾಷ್ಟ್ರಪತಿ, ಮೊದಲ ಮಹಿಳಾ ರಾಷ್ಟ್ರಪತಿ ಅಂದರೆ ಪ್ರತಿಭಾ ಪಾಟೀಲ್. ಆಪ್ಷನ್ ಬಿ. 15ನೇ ಕ್ವಶನ್, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5, ಜೂನ್ 21, ಏಪ್ರಿಲ್ 22, ಮಾರ್ಚ್ 22. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನ ಆಚರಿಸ್ತೀವಿ. 16ನೇ ಕ್ವಶನು, ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ? ಪ್ಯಾರಿಸ್, ಜಿನೇವಾ, ಲಂಡನ್, ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿನೇವಾದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಜಿನೇವಾದಲ್ಲಿದೆ. ಅಂದರೆ WHO ಕೇಂದ್ರ ಕಚೇರಿ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಇದು ಜಾಗತಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಂಸ್ಥೆ ಇದು. 17ನೇ ಕ್ವಶನು, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂದ್ರೆ NH27, NH44, NH48, NH66. ಇದಕ್ಕೆ ಆಪ್ಷನ್ ಬಿ NH44. ಭಾರತದಲ್ಲಿನ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಸಾಗ್ತತಿ. 18ನೇ ಕ್ವಶನು, ಆಯುಷ್ಮಾನ್ ಭಾರತ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಶಿಕ್ಷಣ, ಆರೋಗ್ಯ, ಕೃಷಿ, ಸಾರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಯಾವುದಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ. ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶ ಅಂದರೆ ಬಡ ಮತ್ತು ಅರ್ಹ ಕುಟುಂಬಗಳಿಗೆ ಆರೋಗ್ಯ ವಿಮೆ ಹಾಗೂ ಚಿಕಿತ್ಸಾ ಸೌಲಭ್ಯವನ್ನು ನೀಡೋದು. ಇದು ಆಯುಷ್ಮಾನ್ ಭಾರತ್ ಯೋಜನೆಯ ಉದ್ದೇಶ ಏನಂದರೆ ಬಡ ಮತ್ತು ಅರ್ಹ ಕುಟುಂಬಗಳಿಗೆ ಆರೋಗ್ಯ ವಿಮೆ ಚಿಕಿತ್ಸೆ ನೀಡೋದು. 19ನೇ ಕ್ವಶನ್ನು, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಕಿರಣ್ ಬೇಡಿ, ಅಣ್ಣಾ ರಾಜಮ್ ಮಲ್ಹೋತ್ರಾ, ಪ್ರತಿಭಾ ಪಾಟೀಲ್, ಕಲ್ಪನಾ ಚಾವ್ಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ಬೇಡಿ. IPS ಅಧಿಕಾರಿ, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರಂದ್ರೆ ಕಿರಣ್ ಬೇಡಿ ಅವರು. ಆಪ್ಷನ್ ಎ.
ಕಿರಣ್ ಬೇಡಿ ಅವರು ಭಾರತದ ಮೊದಲ ಮಹಿಳಾ IPS ಅಧಿಕಾರಿ. ಅವರು 1972ರ ಬ್ಯಾಚ್ನ IPS ಅಧಿಕಾರಿ ಆಗಿರ್ತಾರೆ. ಅವ್ರು ಯಾವಾಗ 1972. 20ನೇ ಕ್ವಶನ್, ಸೆಬಿ ಯಾವ ಕ್ಷೇತ್ರವನ್ನು ನಿಯಂತ್ರಿಸ್ತದೆ? ಷೇರು ಮಾರುಕಟ್ಟೆ, ರೈಲ್ವೆ, ಕೃಷಿ, ಆರೋಗ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಷೇರು ಮಾರುಕಟ್ಟೆ. ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದ ಷೇರು ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸ್ತೈತೆ. ಭಾರತದ ಷೇರು ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸ್ತೈತೆ. 21ನೇ ಕ್ವಶನ್, ಭಾರತದ ಮೊದಲ ಸೌರ ಮಿಷನ್ ಯಾವುದು? ಚಂದ್ರಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆದಿತ್ಯ L1. ಆದಿತ್ಯ L1 ಭಾರತದ ಮೊದಲ ಸೌರ ಮಿಷನ್. ಇದನ್ನು ಇಸ್ರೋ 2 ಸೆಪ್ಟೆಂಬರ್ 2023ರಂದು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಿತು. ಇದು ಸೂರ್ಯನ ಕರೋನಾ ಮತ್ತು ಸೌರ ಚಟುವಟಿಕೆಗಳ ಅಧ್ಯಯನಕ್ಕಾಗಿ ಕಳಿಸಲಾಗೈತಿ. 22ನೇ ಕ್ವಶನ್ನು, ಚಂದ್ರಯಾನ 3 ಯಾವ ದಿನ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಯಿತು? ಆಪ್ಷನ್ ಎ, ಆಗಸ್ಟ್ 15, 2023, ಆಗಸ್ಟ್ 23, 2023, ಸೆಪ್ಟೆಂಬರ್ 5, 2023, ಜುಲೈ 14, 2023. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಸ್ಟ್ 23, 2023. ಭಾರತ ಚಂದ್ರಯಾನ 3 23 ಆಗಸ್ಟ್ 2023ರಂದು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಇಳಿಯಿತು. ಈ ಸಾಧನೆಯ ನಂತರ ಭಾರತ ಚಂದ್ರನ ಮೇಲೆ ಇಳಿದ 4ನೇ ದೇಶ ಮತ್ತು ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದ ಮೊದಲ ದೇಶ ಆಗೈತಿ. ದಕ್ಷಿಣ ಧ್ರುವದಲ್ಲಿ ಇಳಿದಿದ್ದು ಮೊದಲ ದೇಶ ಭಾರತ ಮತ್ತು ಚಂದ್ರನಲ್ಲಿ ಹೋಗಿದ್ದು 4ನೇ ದೇಶ. 23ನೇ ಕ್ವಶನ್, ಭಾರತದ ಸಂವಿಧಾನ ಯಾವ ದಿನ ಜಾರಿಗೆ ಬಂದಿತು? ಆಗಸ್ಟ್ 15, 1947, ನವೆಂಬರ್ 26, 1949, ಜನವರಿ 26, 1950, ಜನವರಿ 30, 1950. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 26, 1950ರಂದು ಅಂಗೀಕರಿಸಲಾಗಿತ್ತು. ಜನವರಿ 26, 1950 ಜಾರಿಗೆ ತರಲಾಯಿತು. ಈ ದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೀವಿ ನಾವು. ಜಾರಿಗೆ ಬಂದದ್ದು ಜನವರಿ 26, 1950, ಅಂಗೀಕರಿಸಿದ್ದು 1949 ನವೆಂಬರ್ 26. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ದಿನ ಸ್ಥಾಪಿಸಲಾಯಿತು? 1 ಏಪ್ರಿಲ್ 1935, 15 ಆಗಸ್ಟ್ 1947, 26 ಜನವರಿ 1950. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1 ಏಪ್ರಿಲ್ 1935. RBI ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು 1 ಏಪ್ರಿಲ್ 1935ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಮುಂಬೈ, ಮಹಾರಾಷ್ಟ್ರದಲ್ಲಿದೆ. ಇಸ್ರೋ ಯಾವ ವರ್ಷ ಸ್ಥಾಪನೆ ಆಯಿತು? 1965, 1969, 1975, 1980. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1969. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. 15 ಆಗಸ್ಟ್ 1969ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಬೆಂಗಳೂರು, ಕರ್ನಾಟಕದಲ್ಲಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಜವಾಬ್ದಾರಿ ಇಸ್ರೋ ಹೊಂದಿದೆ. 26ನೇ ಕ್ವಶನ್, ಭಾರತದ ಮೊದಲ ಉಪಗ್ರಹ ಯಾವುದು? ರೋಹಿಣಿ, ಆರ್ಯಭಟ, ಭಾಸ್ಕರ್, ಇನ್ಸ್ಯಾಟ್. ಇದಕ್ಕೆ ಸರಿಯಾದ ಉತ್ತರ ಆರ್ಯಭಟ. ಭಾರತದ ಮೊದಲ ಉಪಗ್ರಹ ಇದನ್ನು 19 ಏಪ್ರಿಲ್ 1975ರಂದು ಸೋವಿಯತ್ ಒಕ್ಕೂಟದ ಸಹಾಯದಿಂದ ಉಡಾವಣೆ ಮಾಡಲಾಯಿತು. ಇದನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪ್ರಮುಖ ಆರಂಭಿಕ ಸಾಧನೆ ಎಂದು ಪರಿಗಣಿಸಲಾಗ್ತದೆ. ಅದನ್ನು ಯಾವಾಗ ಉಡಾವಣೆ ಮಾಡಿದ್ರೆ 19 ಏಪ್ರಿಲ್ 1975ರಂದು. 27ನೇ ಕ್ವಶನ್, ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾತ್ರಿಕ ಯಾರು? ವಿಕ್ರಮ್ ಸಾರಾಭಾಯಿ, ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಕೇಶ್ ಶರ್ಮಾ ಅವರು. ಭಾರತದ ಮೊದಲ ಬಾಹ್ಯಾಕಾಶ ಯಾತ್ರಿಕ ಅವರು 3 ಏಪ್ರಿಲ್ 1948ರಂದು ಸೋವಿಯತ್ ಒಕ್ಕೂಟದ ಸುಯೇಜ್ T-11 ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ತೆರಳಿದರು. 28ನೇ ಕ್ವಶನ್ನು, ಭಾರತ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಕ್ರೀಡೆ ಮಾತ್ರ, ಅತ್ಯುನ್ನತ ನಾಗರಿಕ ಗೌರವ, ವಿಜ್ಞಾನ ಮಾತ್ರ, ಸಾಹಿತ್ಯ ಮಾತ್ರ. ಇದು ಆಪ್ಷನ್ ಬಿ, ಅತ್ಯುನ್ನತ ನಾಗರಿಕ ಗೌರವ. ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದನ್ನು 2 ಜನವರಿ 1954ರಂದು ಸ್ಥಾಪಿಸಲಾಯಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆಗೆ ನೀಡಲಾಗ್ತದೆ. ಇದನ್ನು ಸ್ಥಾಪನೆ ಮಾಡಿದ್ದು ಜನವರಿ 2, 1954. 29ನೇದು ರಾಷ್ಟ್ರೀಯ ವಿಜ್ಞಾನ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಫೆಬ್ರವರಿ 28, ಮಾರ್ಚ್ 8. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಫೆಬ್ರವರಿ 28. ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗ್ತದೆ. 1928ರ ಫೆಬ್ರವರಿ 28ರಂದು ಸರ್ CV ರಮನ್ ರವರು ರಾಮನ್ ಪರಿಣಾಮ ಕಂಡುಹಿಡಿದ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ ನಾವು. ಆಪ್ಷನ್ ಎ, ಫೆಬ್ರವರಿ 28ರಂದು ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. 30ನೇ ಕ್ವಶನ್ನು, ಡಿಜಿಟಲ್ ಇಂಡಿಯಾ ಯೋಜನೆ ಯಾವಾಗ ಪ್ರಾರಂಭವಾಯಿತು? 2014 ಜೂನ್ 1, 2015 ಜುಲೈ 1, 2016 ಜನವರಿ 26, 2017 ಆಗಸ್ಟ್ 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 2015 ಜುಲೈ 1ರಂದು ಡಿಜಿಟಲ್ ಇಂಡಿಯಾ ಯೋಜನೆ ಪ್ರಾರಂಭಿಸಲಾಗಿದೆ. ಆಪ್ಷನ್ ಬಿ, ಜುಲೈ
2015 ಜುಲೈ 1ರಂದು ಡಿಜಿಟಲ್ ಇಂಡಿಯಾ ಯೋಜನೆ ಪ್ರಾರಂಭಿಸಲಾಗಿದೆ. ಇದು ಡಿಜಿಟಲ್ ಇಂಡಿಯಾ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1 ಜುಲೈ 2015ರಂದು ಪ್ರಾರಂಭಿಸಿದರು. ಇದರ ಉದ್ದೇಶ ಭಾರತವನ್ನು ಡಿಜಿಟಲ್ ಸೇವೆಗಳ ಮೂಲಕ ಸಬಲೀಕರಣಗೊಳಿಸುವುದು. ಇದರ ಉದ್ದೇಶ ಏನು? 31ನೇ ಕ್ವಶನ್, ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆ ಯಾವಾಗ ಜಾರಿಗೆ ಪ್ರಾರಂಭವಾಯಿತು ಅಂತ ಕೇಳ್ಯಾರ. ಆಪ್ಷನ್ ಎ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 16 ಜನವರಿ 2016. ಸ್ಟಾರ್ಟ್ ಆಫ್ ಇಂಡಿಯಾ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 16 ಜನವರಿ 2016ರಂದು ಪ್ರಾರಂಭಿಸಿದರು. ಇದರ ಉದ್ದೇಶ ಭಾರತದಲ್ಲಿ ಹೊಸ ಉದ್ಯಮಗಳು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವುದಾಗಿರುತ್ತದೆ. 32ನೇ ಕ್ವಶನ್, ಮೇಕ್ ಇನ್ ಇಂಡಿಯಾ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಮೇಕ್ ಇನ್ ಇಂಡಿಯಾ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 25 ಸೆಪ್ಟೆಂಬರ್ 2014. ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು 25 ಸೆಪ್ಟೆಂಬರ್ 2014ರಂದು ಪ್ರಾರಂಭಿಸಲಾಯಿತು. ಇದರ ಉದ್ದೇಶ ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು. ಇದರ ಉದ್ದೇಶ ಏನು? ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ. 33ನೇ ಕ್ವಶನ್ನು, ಸ್ವಚ್ಛ ಭಾರತ್ ಅಭಿಯಾನ ಯಾವಾಗ ಪ್ರಾರಂಭಿಸಲಾಯಿತು? 2 ಅಕ್ಟೋಬರ್ 2014. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 2 ಅಕ್ಟೋಬರ್ 2014. ಸ್ವಚ್ಛ ಭಾರತ್ ಅಭಿಯಾನವನ್ನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಪ್ರಾರಂಭಿಸಲಾಯಿತು. ಇದರ ಉದ್ದೇಶ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಉತ್ತೇಜಿಸುವುದು. 34ನೇ ಕ್ವಶನ್, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? 15 ಆಗಸ್ಟ್ 2014, 28 ಆಗಸ್ಟ್ 2014, 1 ಜನವರಿ 2015. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 28 ಆಗಸ್ಟ್ 2014. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 28 ಆಗಸ್ಟ್ 2014ರಂದು ಪ್ರಾರಂಭಿಸಲಾಯಿತು. ಆಯುಷ್ಮಾನ್ ಭಾರತ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 23 ಸೆಪ್ಟೆಂಬರ್ 2018ರಂದು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಸ್ಥಾಪಿಸಲಾಯಿತು. ಇದು ವಿಶ್ವದ ದೊಡ್ಡ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಒಂದಾಗಿತ್ತು. ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ, ಇದು ವಿಶ್ವದ ದೊಡ್ಡ ಆರೋಗ್ಯ ವಿಮಾ ಯೋಜನೆಯಲ್ಲಿ ಒಂದಾಗೈತೆ. ಇದು ಸ್ಥಾಪನೆ ಮಾಡಿದ್ದು 23 ಸೆಪ್ಟೆಂಬರ್ 2018ರಲ್ಲಿ. 36ನೇ ಕ್ವಶನ್ನು, ಗಗನಯಾನ ಯೋಜನೆ ಯಾವ ಸಂಸ್ಥೆಯ ಯೋಜನೆ? ಗಗನಯಾನ ಯೋಜನೆ ಯಾವ ಸಂಸ್ಥೆಯ ಯೋಜನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಸ್ರೋ. ಗಗನಯಾನ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ. ಇದನ್ನು ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಭಾರತೀಯರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಗುರಿಯನ್ನು ಯೋಜಿಸಿದೆ. ಇಸ್ರೋ ಉಡಾವಣೆ ಮಾಡ್ತಿದೆ, ಗುರಿ ಹೊಂದಿದ್ದು. 37ನೇ ಕ್ವಶನು, ಚಂದ್ರಯಾನ 3ಯನ್ನು ಯಾವ ಉಡಾವಣಾ ವಾಹನದ ಮೂಲಕ ಉಡಾವಣೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, LV-M3 M4. ಚಂದ್ರಯಾನ 3ಯನ್ನು ಜುಲೈ 14, 2023ರಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ LV-M3 M4 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಇದನ್ನು ಉಡಾವಣೆ ಮಾಡಿದ್ದು 14 ಜುಲೈ 2023ರಂದು. 38ನೇ ಕ್ವಶನ್, ಭಾರತದ ಮೊದಲ ಮಂಗಳ ಗ್ರಹ ಮಿಷನ್ ಯಾವುದು? ಮಂಗಳಯಾನ, ಆದಿತ್ಯ L1, ಚಂದ್ರಯಾನ 2, ಗಗನಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಂಗಳಯಾನ ಅಥವಾ ಮಾಮ್ ಅಂತ ಕರಿತೀವಿ ನಾವು. ಆಪ್ಷನ್ ಎ, ಮಂಗಳಯಾನ. ಮಾಮ್ ಫುಲ್ ಫಾರ್ಮ್ ಮಾರ್ಸ್ ಆರ್ಬಿಟ್ ಮಿಷನ್ ಅನ್ನು 5 ನವೆಂಬರ್ 2013ರಂದು ಇಸ್ರೋ ಉಡಾವಣೆ ಮಾಡಿತು. ಭಾರತವು ಕಡಿಮೆ ವೆಚ್ಚದಲ್ಲಿ ಮಂಗಳ ಕಕ್ಷೆ ತಲುಪಿದ ಮೊದಲ ದೇಶಗಳಲ್ಲಿ ಒಂದಾಯಿತು. 39ನೇ ಕ್ವಶನ್, ವಿಕ್ರಮ್ ಸಾರಾಭಾಯಿ ಅವರನ್ನು ಯಾವ ಕ್ಷೇತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಅಣು ವಿಜ್ಞಾನ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ, ಗಣಿತ, ವೈದ್ಯಕೀಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ. ಡಾಕ್ಟರ್ ವಿಕ್ರಮ್ ಅಂಬಾಲಾಲ್ ಸಾರಾಭಾಯಿ ಅವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗ್ತದೆ. ಅವರು 1969ರಲ್ಲಿ ಇಸ್ರೋ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸಿದರು. 40ನೇ ಕ್ವಶನ್ನು, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಯಾವ ವರ್ಷ ಅಂಗೀಕರಿಸಲಾಯಿತು? ಅಂದರೆ ಇದು ಅಲ್ಲೇ ಕ್ವಶನಲ್ಲೇ ಆನ್ಸರ್ ಇದೆ, 2020. ರಾಷ್ಟ್ರೀಯ ಶಿಕ್ಷಣ ನೀತಿ 2020 29 ಜುಲೈ 2020ರಂದು ಕೇಂದ್ರ ಸರ್ಕಾರ ಅನುಮೋದಿಸಿತು. ಇದು 1986ರ ಶಿಕ್ಷಣ ನೀತಿಯ ನಂತರ ಬಂದ ಪ್ರಮುಖ ಶಿಕ್ಷಣ ಇದು ಯೋಜನೆ. ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಜನವರಿ 25.
ಭಾರತದಲ್ಲಿ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಆಚರಿಸಲಾಗುತ್ತದೆ. ಇದನ್ನು 2011ರಿಂದ ಆಚರಿಸಲಾಗುತ್ತದೆ. ಈ ದಿನವು ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ. 25 ಜನವರಿ 1950ರಲ್ಲಿ ಸ್ಥಾಪನೆ ಆಗಿದ್ದಲ್ಲ, ಅದರ ನೆನಪಿಗಾಗಿ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಿಸಲಾಗ್ತದೆ ಅಂದರೆ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗ್ತೈತಿ. 1928ರ ಫೆಬ್ರವರಿ 28ರಂದು ಸರ್ CV ರಾಮನ್ ರವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದ್ರು. ಇದರ ಗೌರವಾರ್ಥ ಈ ದಿನವನ್ನು ಆಚರಿಸಲಾಗ್ತೈತಿ. ಫೆಬ್ರವರಿ 28ನ ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 21ರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. 2014ರ ಡಿಸೆಂಬರ್ 11ರಂದು ಜೂನ್ 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಮೊದಲ ಯೋಗ ದಿನವನ್ನು 21 ಜೂನ್ 2015ರಂದು ಆಚರಿಸಲಾಯಿತು. ಇದನ್ನು 2014ರಾಗ ಘೋಷಣೆ ಮಾಡಿದ್ವಿ ನಾವು. 2015ರಾಗ ಮೊದಲು ಆಚರಣೆ ಮಾಡಿದ್ವಿ. ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 5. ಮೊದಲ ವಿಶ್ವ ಪರಿಸರ ದಿನವನ್ನು ಜೂನ್ 5, 1974ರಂದು ಆಚರಿಸಲಾಯಿತು. ವಿಶ್ವ ಜಲ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಮಾರ್ಚ್ 22ರಂದು. ಸಂಯುಕ್ತ ರಾಷ್ಟ್ರ ಸಂಸ್ಥೆಯು 1992ರಲ್ಲಿ ವಿಶ್ವ ಜಲ ದಿನ ಆಚರಿಸುವ ನಿರ್ಧಾರ ಕೈಗೊಂಡಿತು. ಮೊದಲ ಬಾರಿಗೆ 22 ಮಾರ್ಚ್ 1993ರಂದು ಆಚರಿಸಲಾಯಿತು. 46ನೇ ಕ್ವಶನ್, ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನ ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ದಿನದ ನೆನಪಿಗಾಗಿ 1950ರಿಂದ ಆಚರಿಸಲಾಗುತ್ತದೆ. ವಿಶ್ವ ಭೂಮಿ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಭೂಮಿ ದಿನ ಯಾವಾಗ ಆಚರಿಸಲಾಗುತ್ತಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಏಪ್ರಿಲ್ 22. ಮೊದಲ ಭೂಮಿ ದಿನವನ್ನು 22 ಏಪ್ರಿಲ್ 1970ರಂದು ಆಚರಿಸಲಾಯಿತು. ಪರಿಸರ ರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಕುರಿತು ಜಾಗೃತಿ ಮೂಡಿಸುವ ದಿನವಾಗಿದೆ. 48ನೇ ಕ್ವಶನ್ನು, ರಾಷ್ಟ್ರೀಯ ಕ್ರೀಡಾ ದಿನ ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಕ್ರೀಡಾ ದಿನವನ್ನು ಭಾರತದಲ್ಲಿ ಆಗಸ್ಟ್ 29ರಂದು ಆಚರಿಸಲಾಗುತ್ತದೆ. ಭಾರತದ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನವಾದ 29 ಆಗಸ್ಟನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸ್ತೀವಿ ನಾವು. ಶಿಕ್ಷಕರ ದಿನ ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 5. ಭಾರತದಲ್ಲಿ ಶಿಕ್ಷಕರ ದಿನ ಸೆಪ್ಟೆಂಬರ್ 5, ಆಪ್ಷನ್ ಎ. ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವಾದ 5 ಸೆಪ್ಟೆಂಬರನ್ನು ಶಿಕ್ಷಕರ ದಿನವಾಗಿ ಆಚರಣೆ ಮಾಡ್ತೀವಿ ನಾವು. 50ನೇ ಕ್ವಶನು, ಸಂವಿಧಾನ ದಿನ ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ? ಸಂವಿಧಾನ ದಿನವನ್ನು ಭಾರತದಲ್ಲಿ ನವೆಂಬರ್ 26ರಂದು ಆಚರಣೆ ಮಾಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದ ಸಂವಿಧಾನವನ್ನು 26 ನವೆಂಬರ್ 1946ರಂದು ಅಂಗೀಕರಿಸಲಾಯಿತು. ಇದರ ನೆನಪಿಗಾಗಿ 2015ರಿಂದ ನವೆಂಬರ್ 26ರಂದು ಸಂವಿಧಾನ ದಿನ ಆಚರಿಸಲಾಗುತ್ತದೆ. ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೀರಾ ಕುಮಾರ್ ಅವರು ಭಾರತದ 15ನೇ ಲೋಕಸಭೆಯ ಸ್ಪೀಕರ್ ಮತ್ತು ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕಿರಣ್ ಬೇಡಿ ಅವರು. ಆಪ್ಷನ್ ಎ, ಕಿರಣ್ ಬೇಡಿ ಅವರು ಭಾರತದ ಮೊದಲ ಮಹಿಳಾ IPS ಅಧಿಕಾರಿ. ಅವರು 1972ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದು ಪೊಲೀಸ್ ಸೇವೆಯಲ್ಲಿ ಪ್ರಮುಖ ಸಾಧನೆ ಮಾಡಿದ್ದಾರೆ. 53ನೇ ಕ್ವಶನ್, ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಯಾರು? ಅಣ್ಣಾ ರಾಜಂ ಮಲ್ಹೋತ್ರಾ. ಇದಕ್ಕೆ ಆಪ್ಷನ್ ಎ, ಅಣ್ಣಾ ರಾಜಂ ಮಲ್ಹೋತ್ರಾ ಅವರು ಭಾರತದ ಮೊದಲ ಮಹಿಳಾ IAS ಅಧಿಕಾರಿ. ಅವರು 1951ರ ಬ್ಯಾಚ್ನಲ್ಲಿ IAS ಸೇವೆಗೆ ಸೇರಿದ ಮೊದಲ ಮಹಿಳೆಯಾಗಿದ್ದಾರೆ. ಐವತ್ನಾಲ್ಕನೇ ಕ್ವಶನ್, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಕುಮಾರ್ ಸೇನ್ ರವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು. ಅವರು 1950ರಲ್ಲಿ ಭಾರತದ ಮೊದಲ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡರು. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಮೊದಲ ಭಾರತದ ಉಪರಾಷ್ಟ್ರಪತಿಯವರು.
ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ. ಅವರು 1952ರಿಂದ 1962ರವರೆಗೆ ಉಪರಾಷ್ಟ್ರಪತಿಯಾಗಿದ್ದರು ಮತ್ತು ನಂತರ ಭಾರತದ 2ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಭಾರತದ ಮೊದಲ ರಾಷ್ಟ್ರಪತಿ. ಅವರು 26 ಜನವರಿ 1950ರಂದು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಜವಾಹರ್ಲಾಲ್ ನೆಹರೂರವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ. ಅವರು 15 ಆಗಸ್ಟ್ 1947ರಿಂದ ಪ್ರಧಾನಮಂತ್ರಿಯಾಗಿ ಸೇವೆ ಆರಂಭಿಸಿದರು. 58ನೇ ಕ್ವಶನ್, ಭಾರತದ ಮೊದಲ ಗೃಹ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಮತ್ತು ಉಪ ಪ್ರಧಾನಮಂತ್ರಿ. ಅವರು ಸಂಸ್ಥಾನಗಳ ವಿಲೀನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಭಾರತದ ಮೊದಲ ರಕ್ಷಣಾ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಬಲದೇವ್ ಸಿಂಗ್ ಅವರು. ಭಾರತದ ಮೊದಲ ರಕ್ಷಣಾ ಸಚಿವರು ಬಲದೇವ್ ಸಿಂಗ್ ಅವರು ಸ್ವತಂತ್ರ ಭಾರತದ ಮೊದಲ ರಕ್ಷಣಾ ಸಚಿವರು. ಅವರು 1947ರಲ್ಲಿ ಮೊದಲ ಕೇಂದ್ರ ಸಚಿವ ಸಂಪುಟದಲ್ಲಿ ರಕ್ಷಣಾ ಖಾತೆಯನ್ನು ವಹಿಸಿದ್ರು ಅವರು. 60ನೇ ಕ್ವಶನ್, ಭಾರತದ ಮೊದಲ ಹಣಕಾಸು ಸಚಿವರು ಯಾರು? ಆರ್.ಕೆ. ಷಣ್ಮುಖಂ ಚೆಟ್ಟಿ. ಆಪ್ಷನ್ ಎ. ಆರ್.ಕೆ. ಷಣ್ಮುಖಂ ಚೆಟ್ಟಿ ಅವರು ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು. ಅವರು 1947ರಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದರು. ಭಾರತದ ಮೊದಲ ಬಜೆಟನ್ನು ಮಂಡಿಸಿದವರು ಅವರೇ ಕೂಡ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರತಿಭಾ ಪಾಟೀಲ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರ ಪೂರ್ತಿ ಹೆಸರು. ಅವರು ಭಾರತದ 12ನೇ ರಾಷ್ಟ್ರಪತಿ ಮತ್ತು ಮೊದಲ ಮಹಿಳಾ ರಾಷ್ಟ್ರಪತಿ. ಅವರು 25 ಜುಲೈ 2007ರಂದು ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಭಾರತದ ಮೊದಲ ಬುಡಕಟ್ಟು ಸಮುದಾಯ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಅವರು. ಭಾರತದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿ. ಅವರು 25 ಜುಲೈ 2022ರಂದು ಅಧಿಕಾರ ಸ್ವೀಕರಿಸಿದರು. ಅವರು ಭಾರತದ ಮೊದಲ ಬುಡಕಟ್ಟು ಮಹಿಳಾ ರಾಷ್ಟ್ರಪತಿ. ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ SLV-3 ಯೋಜನೆಯ ನಿರ್ದೇಶಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ರವರು ಭಾರತದ SLV-3 ಯೋಜನೆಯ ನಿರ್ದೇಶಕರು ಆಗಿದ್ದರು. SLV-3 ಮೂಲಕ 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಾಯಿತು. 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಾಯಿತು. 64ನೇ ಕ್ವಶನ್, ಭಾರತದ ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. APJ ಅಬ್ದುಲ್ ಕಲಾಂ ರವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಾರೆ. ಅವರು ಭಾರತದ 11ನೇ ರಾಷ್ಟ್ರಪತಿ 2002ರಿಂದ 2007ರವರೆಗೆ. ಭಾರತದ ಅಣು ಕಾರ್ಯಕ್ರಮದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಹೋಮಿ ಜೆ ಬಾಬಾ ಅವರು. ಅವ್ರದ್ದು ಪೂರ್ತಿ ಹೆಸರು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. ಅವರನ್ನು ಭಾರತದ ಅಣು ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗ್ತದೆ. ಅವರು 1945ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 66ನೇ ಕ್ವಶನ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. MS ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ಹೆಚ್ಚಿನ ಇಳುವರಿ ಬೀಜಗಳ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಿದರು. ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ವರ್ಗೀಸ್ ಕುರಿಯನ್ ರವರು. ಡಾಕ್ಟರ್ ವರ್ಗೀಸ್ ಕುರಿಯನ್ ರವರನ್ನು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ಆಪರೇಷನ್ ಫ್ಲಡ್ 1970ರ ಕಾರ್ಯಕ್ರಮದ ಮೂಲಕ ಹಾಲು ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ತಂದರು. 68ನೇ ಕ್ವಶನ್, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ವಿಕ್ರಮ್ ಸಾರಾಭಾಯಿ ಅವರು. ಭಾರತದ ಬಾಹ್ಯಾಕಾಶ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯುತ್ತಾರೆ. ಅವರು 1969ರಲ್ಲಿ ಇಸ್ರೋ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸಿದರು. ಭಾರತದ ಮೊದಲ ಪರಮಾಣು ಪರೀಕ್ಷೆ ಯಾವ ವರ್ಷ ನಡೆಯಿತು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 1974ರಲ್ಲಿ ನಡೆಯಿತು ಪರಮಾಣು ಪರೀಕ್ಷೆ ಭಾರತದಲ್ಲಿ. ಭಾರತದ ಮೊದಲ ಪರಮಾಣು ಪರೀಕ್ಷೆ 18 ಮೇ 1974ರಂದು ರಾಜಸ್ಥಾನದ ಪೋಖ್ರಾನ್ ಪ್ರದೇಶದಲ್ಲಿ ನಡೆಯಿತು. ಇದಕ್ಕೆ ಸ್ಮೈಲಿಂಗ್ ಬುದ್ಧ ಎಂಬ ಹೆಸರನ್ನು ಕೊಟ್ಟರು.
18 ಮೇ 1974. ಪೋಖ್ರಾನ್ 2 ಪರಮಾಣು ಪರೀಕ್ಷೆ ಯಾವ ವರ್ಷ ನಡೆಯಿತು? ಪೋಖ್ರಾನ್ 2 ಪರಮಾಣು ಪರೀಕ್ಷೆ 1998ರಲ್ಲಿ ನಡೀತು. 11 ಮತ್ತು 13ನೇ ತಾರೀಕು, ಮೇ 11 ಮತ್ತು 13ನೇ ತಾರೀಕು 1998ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಸಲಾಯಿತು. ಈ ಪರೀಕ್ಷೆಗಳ ನಂತರ ಭಾರತವು ತನ್ನ ಪರಮಾಣು ಸಾಮರ್ಥ್ಯವನ್ನು ಪ್ರದರ್ಶಿಸಿತು. 71ನೇ ಕ್ವಶನ್, ಭಾರತದ ಮೊದಲ ಮಹಿಳಾ ವೈದ್ಯರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನಂದಿಬಾಯಿ ಜೋಶಿ. ಭಾರತದ ಮೊದಲ ಮಹಿಳಾ ವೈದ್ಯರು ಯಾರು ಅಂದ್ರೆ ಆನಂದಿಬಾಯಿ ಜೋಶಿ ಅವರು. ಆಪ್ಷನ್ ಎ. ಆನಂದಿಬಾಯಿ ಗೋಪಾಲರಾವ್ ಜೋಶಿ ಅವರು ಭಾರತದ ಮೊದಲ ಮಹಿಳಾ ವೈದ್ಯರಲ್ಲಿ ಒಬ್ಬರು. ಅವರು 1886ರಲ್ಲಿ ಅಮೆರಿಕದ ವುಮೆನ್ಸ್ ಮೆಡಿಕಲ್ ಕಾಲೇಜ್ ಆಫ್ ಯುನಿವರ್ಸಿಟಿಯಲ್ಲಿ ವೈದ್ಯಕೀಯ ಪದವಿ ಪಡೆದರು. 1886ರಲ್ಲಿ ವೈದ್ಯಕೀಯ ಪದವಿಯನ್ನು ಪಡೀತಾರೆ ಅವರು. ಎಲ್ಲಿ ಅಂದರೆ ಅಮೆರಿಕದ ವುಮೆನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿತ್ರಿಬಾಯಿ ಫುಲೆ ಅವರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಪ್ರಸಿದ್ಧರು. ಅವರು 1848ರಲ್ಲಿ ಪುಣೆಯಲ್ಲಿ ಮಹಿಳೆಯರಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ಮೊದಲ ಶಾಲೆ ಓಪನ್ ಮಾಡಿದ್ದು ಪುಣೆಯಲ್ಲಿ 1848ರಲ್ಲಿ. ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು? ಭಾರತದ ಮೊದಲ ಪೈಲಟ್ ಯಾರು ಅಂದರೆ ಸರ್ಲಾ ಟಕ್ರಾಲ್ರವರು ಭಾರತದ ಮೊದಲ ಮಹಿಳಾ ಪೈಲಟ್. ಅವರು 1936ರಲ್ಲಿ ವಿಮಾನ ಚಾಲನಾ ಪರವಾನಗಿಯನ್ನು ಪಡೀತಾರೆ. 74ನೇ ಕ್ವಶನ್, ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರು? ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೂರ್ ಅವರು. ರವೀಂದ್ರನಾಥ್ ಟ್ಯಾಗೂರ್ ಅವರು 1913ರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಅವರು ನೊಬೆಲ್ ಪಡೆದ ಮೊದಲ ಭಾರತೀಯರು. ಅವರ ಕೃತಿ ಗೀತಾಂಜಲಿ. ಎಪ್ಪತ್ತೈದನೇ ಕ್ವಶನ್, ಭಾರತದಲ್ಲಿ ರೈಲ್ವೆ ಮಂಡಳಿ ಯಾವ ವರ್ಷ ಸ್ಥಾಪಿಸಲಾಯಿತು? ಆಪ್ಷನ್ ಎ 1905ರಲ್ಲಿ ರೈಲ್ವೆ ಮಂಡಳಿಯನ್ನು ಸ್ಥಾಪಿಸ್ತಾರೆ. ಭಾರತೀಯ ರೈಲ್ವೆ ಮಂಡಳಿಯನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಅದು ಭಾರತೀಯ ರೈಲ್ವೆಯ ಆಡಳಿತ ಮತ್ತು ನೀತಿ ನಿರ್ವಹಣೆಗೆ ಪ್ರಮುಖ ಸಂಸ್ಥೆ. 76ನೇ ಕ್ವಶನ್, ಭಾರತದ ಮೊದಲ ರೈಲು ಯಾವ ಮಾರ್ಗದಲ್ಲಿ ಓಡಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮತ್ತು ಠಾಣೆ. ಭಾರತದ ಮೊದಲ ರೈಲು 16 ಏಪ್ರಿಲ್ 1853ರಂದು ಮುಂಬೈನ ಬೋರಿ ಬಂದರಿನಿಂದ ಠಾಣೆಯವರೆಗೆ ಸಂಚರಿಸಿತು. ಇದು ಸುಮಾರು 34 ಕಿಲೋಮೀಟರ್ ದೂರವಾಗಿತ್ತು. ಎರಡರದ್ದು ಅಂತರ ಎಷ್ಟಿತ್ತು ಅಂದರೆ 34 ಕಿಲೋಮೀಟರ್. ಭಾರತದ ಮೊದಲ ಮೆಟ್ರೋ ರೈಲು ಸೇವೆ ಯಾವ ನಗರದಲ್ಲಿ ಆರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ. ಮೊದಲು ಭಾರತದ ಮೆಟ್ರೋ ರೈಲು ಸೇವೆ ಎಲ್ಲಿ ಆರಂಭ ಆಯಿತು ಅಂದರೆ ಕೋಲ್ಕತ್ತಾ. ಭಾರತದ ಮೊದಲು ಮೆಟ್ರೋ ರೈಲು ಕೋಲ್ಕತ್ತಾದಲ್ಲಿ 1984ರಲ್ಲಿ ಆರಂಭವಾಯಿತು. ನಂತರ ದೆಹಲಿ ಮೆಟ್ರೋ 2002ರಲ್ಲಿ ಪ್ರಾರಂಭವಾಯಿತು. ಭಾರತದ ಮೊದಲ IIT ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ IIT ಖರಗ್ಪುರ. ಭಾರತದ ಮೊದಲ IIT ಖರಗ್ಪುರ. ಆಪ್ಷನ್ ಬಿ IIT ಖರಗ್ಪುರ ಭಾರತದ ಮೊದಲ ಭಾರತೀಯ ತಂತ್ರಜ್ಞಾನ ಸಂಸ್ಥೆ. ಇದನ್ನು 1951ರಲ್ಲಿ ಸ್ಥಾಪಿಸಲಾಯಿತು. ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕತ್ತಾ ವಿಶ್ವವಿದ್ಯಾಲಯ. ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು 1857ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದ ಅತ್ಯಂತ ಹಳೆಯ ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. 80ನೇ ಕ್ವಶನ್, ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು ಅವರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಅವರು 1947ರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡರು. 81ನೇ ಕ್ವಶನ್, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಚೇತಾ ಕೃಪಲಾನಿ ಅವರು. ಸುಚೇತಾ ಕೃಪಲಾನಿ ಅವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಅವರು 1963ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಸರೋಜಿನಿ ನಾಯ್ಡು ಉತ್ತರ ಪ್ರದೇಶದ ರಾಜ್ಯಪಾಲರು. ಸುಚೇತಾ ಕೃಪಲಾನಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ.
ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಯಾವ ವರ್ಷ ಉಡಾವಣೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1975ರಂದು. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಯಾವ ವರ್ಷ ಉಡಾವಣೆ ಮಾಡಿದರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1975. ಏಪ್ರಿಲ್ 1975ರಂದು ಉಡಾವಣೆ ಮಾಡಲಾಯಿತು. ಇದು ಭಾರತದ ಮೊದಲ ಉಪಗ್ರಹವಾಗಿದ್ದು ಸೋವಿಯತ್ ಒಕ್ಕೂಟದ ಉಡಾವಣಾ ವಾಹನದ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. 83ನೇ ಕ್ವಶನ್, ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಾರಾಪುರ್ ಪರಮಾಣು ವಿದ್ಯುತ್ ಕೇಂದ್ರ. ತಾರಾಪುರ್ ಪರಮಾಣು ವಿದ್ಯುತ್ ಕೇಂದ್ರ ಮಹಾರಾಷ್ಟ್ರದಾಗೈತಿ. ಭಾರತದಲ್ಲಿನ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ. ಇದು 1969ರಲ್ಲಿ ವಾಣಿಜ್ಯ ಕಾರ್ಯಾರಂಭ ಮಾಡಿತು. 84ನೇ ಕ್ವಶನ್, ಭಾರತದ ಮೊದಲ ಅಣು ಪರೀಕ್ಷೆಯ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಪೋಖ್ರಾನ್. ಭಾರತದ ಮೊದಲ ಅಣು ಪರೀಕ್ಷೆ ನಡೆದ ಸ್ಥಳ ಪೋಖ್ರಾನ್. ಭಾರತದ ಮೊದಲ ಅಣು ಪರೀಕ್ಷೆ 18 ಮೇ 1974ರಂದು ರಾಜಸ್ಥಾನದ ಪೋಖ್ರಾನ್ ಪರೀಕ್ಷಾ ಪ್ರದೇಶದಲ್ಲಿ ನಡೆಯಿತು. ಇದಕ್ಕೆ ಸ್ಮೈಲಿಂಗ್ ಬುದ್ಧ ಎಂಬ ಸಂಕೇತನಾಮವನ್ನು ನೀಡಿದರು. 85ನೇ ಕ್ವಶನ್, ಭಾರತದ ಮೊದಲ ಕೃತಕ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ. ಭಾರತದ ಮೊದಲ ಕೃತಕ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ. ತುಂಬಾ ಸಮಭಾಜಕ ರಾಕೆಟ್ ಉಡಾವಣಾ ಕೇಂದ್ರ ಇದರದ್ದು ಫುಲ್ ನೇಮು. ಅನ್ನು 1963ರಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ ಕೇರಳದ ತಿರುವನಂತಪುರಂನಲ್ಲಿ ಸ್ಥಾಪನೆ ಮಾಡಿದರು. ಯಾವಾಗ ಅಂದರೆ 1963ರಲ್ಲಿ. 86ನೇ ಕ್ವಶನ್, ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಣ್ಣಾ ರಾಜಂ ಮಲ್ಹೋತ್ರಾ ಅವರು. ಆಪ್ಷನ್ ಎ ಭಾರತದ ಮೊದಲ IAS ಅಧಿಕಾರಿ. IPS ಕಿರಣ್ ಬೇಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಣ್ಣಾ ರಾಜಂ ಮಲ್ಹೋತ್ರಾ ಅವರು ಭಾರತದ ಮೊದಲ ಮಹಿಳಾ IAS ಅಧಿಕಾರಿ. ಅವರು 1951ರ ಬ್ಯಾಚಿನ IAS ಅಧಿಕಾರಿ ಆಗಿದ್ದರು. 87ನೇ ಕ್ವಶನ್, ಭಾರತದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಯಾರು ಅಂದರೆ IPS ಕಿರಣ್ ಬೇಡಿ ಅವರು. ಆಪ್ಷನ್ ಎ ಕಿರಣ್ ಬೇಡಿ ಅವರು ಭಾರತದ ಮೊದಲ IPS ಅಧಿಕಾರಿ. 1972ರ ಬ್ಯಾಚ್ ಅವರು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಭಾ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ಅವರು ಜುಲೈ 25, 2007ರಂದು ಭಾರತದ 12ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಯಾವ 2 ನಗರಗಳ ನಡುವೆ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಮತ್ತು ಅಹಮದಾಬಾದ್. ಭಾರತದ ಮೊದಲ ಬುಲೆಟ್ ರೈಲು ಯೋಜನೆ ಮುಂಬೈ ಮತ್ತು ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್. ಇದರ ಶಿಲಾನ್ಯಾಸವನ್ನು 14 ಸೆಪ್ಟೆಂಬರ್ 2017ರಂದು ಮಾಡಲಾಯಿತು. ಉದ್ಘಾಟನೆ ಮಾಡಿದ್ದು ಯಾವಾಗಂದ್ರೆ 14 ಸೆಪ್ಟೆಂಬರ್ 2017ರಂದು. 90ನೇ ಕ್ವಶನ್, ಭಾರತದ ಮೊದಲ ಅಂತರಿಕ್ಷ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಶ್ರೀಹರಿಕೋಟ. ಆಪ್ಷನ್ ಬಿ ಶ್ರೀಹರಿಕೋಟ. ಇದು ಆಪ್ಷನ್ ಬಿ ಭಾರತದ ಮೊದಲ ಅಂತರಿಕ್ಷ ಉಪಗ್ರಹ ಉಡಾವಣಾ ಕೇಂದ್ರ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಭಾರತದ ಪ್ರಮುಖ ಉಪಗ್ರಹ ಉಡಾವಣಾ ಕೇಂದ್ರ. ಇಲ್ಲಿಂದ ಅನೇಕ ಇಸ್ರೋ ಮಿಷನ್ಗಳನ್ನು ಉಡಾವಣೆ ಮಾಡಲಾಗುತ್ತದೆ. 91ನೇ ಕ್ವಶನ್, ಭಾರತದ ಮೊದಲ ಮಹಿಳಾ ಅಂತರಿಕ್ಷ ಯಾಂತ್ರಿಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ. ಭಾರತದ ಮೊದಲ ಅಂತರಿಕ್ಷ ಯಾಂತ್ರಿಕ ಮಹಿಳಾ ಕಲ್ಪನಾ ಚಾವ್ಲಾ. ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶಕ್ಕೆ ಹೋದ ಭಾರತೀಯ ಮೂಲದ ಮೊದಲ ಮಹಿಳೆ. ಅವರು 1997ರಲ್ಲಿ ನಾಸಾ ಕೊಲಂಬಿಯಾ SATS 87 ಮಿಷನ್ ಮೂಲಕ ಬಾಹ್ಯಾಕಾಶಕ್ಕೆ ತೆರಳಿದರು. ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಅವನಿ ಚತುರ್ವೇದಿ. ಅವನಿ ಚತುರ್ವೇದಿ ಅವರು ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ಗಳಲ್ಲಿ ಒಬ್ಬರು. ಅವರು 2016ರಲ್ಲಿ ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ತರಬೇತಿಗೆ ಆಯ್ಕೆಯಾದರು. ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ. ಅವರು 2000 ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಆದರು.
ಅವರು ಮೊದಲು ಗೆದ್ದಿದ್ದು ಯಾವುದು? ಕಂಚಿನ ಪದಕ. ಭಾರತದಲ್ಲಿ ಮೊದಲ ಸಾಮಾನ್ಯ ಚುನಾವಣೆ ನಡೆದ ವರ್ಷ ಯಾವುದು? ಸಾಮಾನ್ಯ ಚುನಾವಣೆ ಯಾವಾಗ ನಡೀತಂದ್ರೆ ಆಪ್ಷನ್ ಬಿ 1951ರಿಂದ 52. ಭಾರತದ ಮೊದಲ ಲೋಕಸಭಾ ಚುನಾವಣೆ 1951ರ ಅಕ್ಟೋಬರ್ನಿಂದ 1952ರ ಫೆಬ್ರವರಿವರೆಗೆ ನಡೀತು. ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಜೇತವಾಯಿತು. 95ನೇ ಕ್ವಶನ್, ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಜಿ ವಿ ಮಾಳವಂಕರ್. ಗಣೇಶ್ ವಾಸುದೇವ್ ಮಾಳವಂಕರ್ ಅವರ ಪೂರ್ತಿ ಹೆಸರು. ಭಾರತದ ಮೊದಲ ಲೋಕಸಭಾ ಸ್ಪೀಕರ್. ಅವರು 1952ರಲ್ಲಿ ಮೊದಲ ಲೋಕಸಭೆಯ ಸ್ಪೀಕರ್ ಆದರು. ಅವರನ್ನು ಲೋಕಸಭೆಯ ಪಿತಾಮಹ ಅಂತ ಕೂಡ ಕರೀತಾರೆ. ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಎ ಎಚ್ ಜೆ ಕಾನಿಯಾ ಅವರು. ನ್ಯಾಯಮೂರ್ತಿ ಹರಿಲಾಲ್ ಜಕಿಸುಂದಸ್ ಕಾನಿಯಾ. ಅವರ ಹೆಸರು ಪೂರ್ತಿ ಹೆಸರು ಹರಿಲಾಲ್ ಜಕಿಸುಂದಸ್ ಕಾನಿಯಾ. ಅವರು ಜನವರಿ 26, 1950ರಂದು ಸುಪ್ರೀಂ ಕೋರ್ಟ್ನ ಮೊದಲ CJI ಆದರು. ಭಾರತದ ಮೊದಲ CJI ಆದರು. 97ನೇ ಕ್ವಶನ್, ಭಾರತದ ಮೊದಲ ಅಂಚೆ ಚೀಟಿ ಯಾವ ವರ್ಷ ಬಿಡುಗಡೆ ಆಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1852. ಭಾರತದ ಮೊದಲ ಅಂಚೆ ಚೀಟಿ 1852ರಲ್ಲಿ ಸಿಂಧ್ ಪ್ರದೇಶದಲ್ಲಿ ಬಿಡುಗಡೆಯಾಯಿತು. ಇದನ್ನು ಸಿಂಧ್ ಢಾಕಾ ಅಂತ ಕೂಡ ಕರೀತಾರೆ. ಭಾರತದ ಮೊದಲ ರೈಲು ಯಾವಾಗ ಓಡಿತು? ಭಾರತದ ಮೊದಲ ರೈಲು ಯಾವಾಗ ಓಡಿತು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ 16 ಏಪ್ರಿಲ್ 1853 ಮುಂಬೈನ ಬೋರಿ ಬಂದರ್ನಿಂದ ಠಾಣೆವರೆಗೆ ಸಂಚರಿಸಿತು. ದೂರ ಸುಮಾರು 34 ಕಿಲೋಮೀಟರ್ ಆಗಿತ್ತು. ಮುಂಬೈನ ಬೋರಿ ಬಂದರ್ನಿಂದ ಠಾಣೆವರೆಗೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲೈತಿ? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು 1936ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಇದು ಉತ್ತರಾಖಂಡ ರಾಜ್ಯದಲ್ಲಿದೆ. 100ನೇ ಕ್ವಶನ್, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಆರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1951. ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ಆರಂಭವಾಯಿತು. ಇದರ ಮುಖ್ಯ ಗಮನ ಕೃಷಿ ಮತ್ತು ನೀರಾವರಿ ಅಭಿವೃದ್ಧಿ ಮೇಲೆ ಇತ್ತು. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ 100 ಕ್ವಶನ್ ಸರಣಿ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಸ್ತುತ ಕರೆಂಟ್ ಅಫೇರ್ಸ್ ಅಂದರೆ ಪ್ರಸ್ತುತ ಕ್ರೀಡೆಗಳ ಬಗ್ಗೆ, ಅಂದರೆ ಕಪ್ಪುಗಳ ಬಗ್ಗೆ ಅಷ್ಟು ಅಂದರೆ ಈ ವಿಲೇಜ್ ಅಕೌಂಟೆಂಟ್ PC CRDR ಇವೆಲ್ಲ ಕ್ವಶನ್ಗೂ ಪ್ರೆಸೆಂಟ್ 2026ರಲ್ಲೇ ನಡೆದಿರುವಂಥ ಘಟನೆಗಳನ್ನ ತಗೊಂಡು ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.